ಮತ್ತು ವರದಿಗಾರರಿಗೆ ಸ್ವಾಗತ ಬಯಸ್ತೇನೆ. ಮತ್ತು ಎಲ್ಲಕ್ಕಿಂತ ಮುಂಚೆ ನನ್ನೊಂದು ಮನವಿ ತಮ್ಮೆಲ್ಲರಲ್ಲಿ, ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ GS ಉಜ್ಜಿನಪ್ಪ ಅವ್ರಿಗೆ ಮೊದಲು ನಾವು ಶ್ರದ್ಧಾಂಜಲಿ ಈ ಮೂಲಕ ಅರ್ಪಿಸ್ಬೇಕಂತ ಒಂದು ನಿಮಿಷ ಮೌನ ಮಾಡಿ ನಂತರದಲ್ಲಿ ಸಭೆ ಮುಂದುವರಿಸ್ತೇವೆ. ದಯವಿಟ್ಟು ಎಲ್ಲರೂ GS ಉಜ್ಜನಪ್ಪನವರು ನಮ್ಮ ಹಿರಿಯ ಪತ್ರಕರ್ತರು, ಚಿಂತಕರು, ಸಮಾಜ ಸುಧಾರಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸಾಹಿತಿನೂ ಹೌದು. ಟೈಮ್ಸ್ ಆಫ್ ಇಂಡಿಯಾ ವರದಿಗಾರರಾಗಿದ್ದರು. ಅವರು ನಮ್ಮ ಸೌಜನ್ಯ ಹೋರಾಟಕ್ಕೆ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶಕರಾಗಿ ನನಗೆ ಬೆಂಬಲ ಕೊಟ್ಕೊಂಡು ನಮ್ಮ ಜೊತೆ ಎಲ್ಲ ಒಂದು ಸ್ಟ್ರೈಕಿಗೆ ಭಾಗವಹಿಸ್ಕೊಂಡು ನಮ್ಮ ಜೊತೆ ಇದ್ದಂಥ ಉಜ್ಜನಪ್ಪ ಸರು 1-2 ತಿಂಗಳ ಹಿಂದೆ ವಿಧಿವಶರಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಭೆನ ಮುಂದುವರಿಸ್ತೇನೆ. ಸೌಜನ್ಯ ಹೋರಾಟಗಾರರಿಗೆ ಒಂದಾದಂಥ ನಮ್ಮ ಎಲ್ಲ ಹೋರಾಟಕ್ಕೆ ಮುಂಚೂಣಿಯಲ್ಲಿರುವಂಥ ನಮ್ಮ ಹಿರಿಯರಾದಂಥ ನಮ್ಮ ಮಹೇಶಣ್ಣ ಅವ್ರಿಗೆ ನಾನು ಈ ಮೂಲಕ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ನಮಸ್ಕರಿಸುತ್ತಾ, ಮತ್ತು ಈ ಒಂದು ಹೋರಾಟದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಹೋರಾಟಕ್ಕೆ ಕಾನೂನುಬದ್ಧವಾಗಿ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವಂಥ ಗಿರೀಶ್ ಮಟ್ಟಣ್ಣವರ್ ಸರ್ ಇದ್ದಾರೆ, ಅವ್ರಿಗೆ ಸ್ವಾಗತ ಬಯಸ್ತೇನೆ. ಮತ್ತು ಹಾಗೆ ನಮ್ಮ ಮೈಸೂರಿನಿಂದ ಬಂದಂಥ ಪ್ರಕಾಶ್ ಸರ್ ಅವ್ರಿಗೆ, ಮತ್ತು ಯೂಟ್ಯೂಬರ್ ಆದಂಥ ನಮ್ಮ ಅಭಿಷೇಕ್ ಸರ್ ತಮಗೂ, ಮತ್ತು ನಮ್ಮ ಇನ್ನೊಬ್ಬರು ಸರ್ ಬಂದಿದ್ದಾರೆ ತನುಷ್ ಅವ್ರಿಗೆ, ಮತ್ತು ವೀರೇಶು ತಿಪ್ಪೇಸ್ವಾಮಿ ಅವರು, ಮತ್ತು ನಮ್ಮ ತಮ್ಮ ಹೆಸರು ಸರ್ ನಾನು ಮರ್ತೆ, ಮಲ್ಲೇಶ್ ಅವ್ರಿಗೆ, ಎಲ್ಲರಿಗೂ ನಾನು ನಮ್ಮ ಚಿತ್ರದುರ್ಗ ಜನತೆಯ ಪರವಾಗಿ ನಿಮಗೆ ಸ್ವಾಗತ ಬಯಸ್ತೇನೆ. ಹಾಗೆಯೇ ನಮ್ಮ ಪತ್ರಿಕೋದ್ಯಮ ಮಿತ್ರರು ಮತ್ತು ಪತ್ರಿಕೆಯ ಎಲ್ಲ ಒಂದು ವರದಿಗಾರರಿಗೆ ನಾನು ನಮಸ್ಕರಿಸುತ್ತಾ, ಇವತ್ತು ನಾನು ಮೀಟಿಂಗ್ ಕರೆದಿರೋ ಉದ್ದೇಶ, ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ನನ್ನ ಮೇಲೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಸೌಜನ್ಯ ಕೇಸಲ್ಲಿ ಆತ ತಾನೇ ಬಂದು ಸರೆಂಡರ್ ಆಗಿ ಆರೋಪಿ ಅಂತ ಹೇಳಿಕೊಂಡು ನಾನು ಕಣ್ಣಾರೆ ಕಂಡಿದ್ದೀನಿ ಅಂಥೇಳಿ ಪೊಲೀಸ್ ಇಲಾಖೆಗೆ ತನ್ನನ್ನೇ ತಾನು SITಯಲ್ಲಿ ಸರೆಂಡರ್ ಆದಂಥ ವ್ಯಕ್ತಿ ನನ್ನ ಮೇಲೆ ಆರೋಪ ಮಾಡಿ 200 ಕೋಟಿ ಹಗರಣ ನಾನು ಫಂಡಿಂಗ್ ಮಾಡಿದ್ದೀನಿ ಅಂತ ಹೇಳಿ, ಅದು ಯಾರು 5 ಜನರ ಮೇಲೆ ಆರೋಪ ಮಾಡಿದರು. ಮೊದಲನೇದಾಗಿ ಮಹೇಶಣ್ಣ, ಗಿರೀಶ್ ಮಟ್ಟಣ್ಣನವರ್, ಮತ್ತು ಜಯಂತ್ ಟಿ ಹಾಗೂ ವಿಠ್ಠಲ್ ಗೌಡ, ದನ್ನ ಪ್ರಕಾಶ್ ರೈ, ರಮಾ ನಾಗರಾಜ್. ನಾನು ಇಲ್ಲಿ ಧರ್ಮಸ್ಥಳದ ಒಂದು ಸಂಘದ ಒಂದು ಕೆಲಸಕ್ಕೆ ನಾನು ಮಾಡಿದ್ದ ಕೆಲಸಕ್ಕೆ ಇವರೆಲ್ಲ ಬಿಟ್ಟರು, ಎಲ್ಲ 5 ಜನರನ್ನು ಟಾರ್ಗೆಟ್ ಮಾಡಿಕೊಂಡು ಏನೂ ಇಲ್ಲ, ಸುಖ ಸುಮ್ಮನೆ ಅವರು ತಮ್ಮ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಎಲ್ಲರ ಮೇಲೆ ಒಂದು ಅಲಿಗೇಷನ್ ಮಾಡೋದು, ಇದು ಮಾಡ್ಕೊಂಡು ಬಂದರು. ಅದೇ ರೀತಿ 5 ಜನದ ಮೇಲೆ ಅಲಿಗೇಷನ್ ಮಾಡಿ ನಾನು ನನ್ನ ಒಂದು ಅಕೌಂಟಿಂದ ಏನು ಅವರ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ ಅಂತ ಹೇಳಿ ಆರೋಪ ಮಾಡಿದರು. ಅದು ಮಾಧ್ಯಮದಲ್ಲೆಲ್ಲ ಬಂತು. ಅದು ನನಗೆ ಖೇದ ಆಯಿತು. ಯಾಕಂದರೆ 200 ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ಲದವಳು ನಮ್ಮ ಹೋರಾಟ ಅಷ್ಟೇ ಹೊರತು ಕಾನೂನುಬದ್ಧವಾಗಿ ಇಲಾಖೆ ಜೊತೆ ನಾನು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಚಿತ್ರದುರ್ಗದಲ್ಲ, ಈ ರಾಜ್ಯ ಮಟ್ಟದಲ್ಲೇ ಅಂತಾರಾಜ್ಯ ಮಟ್ಟದಲ್ಲೂ ನಾನು ನನ್ನ ಒಂದು ಕೆಲಸ ನಿರ್ವಹಿಸಿದ್ದೇನೆ. ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಎಲ್ಲೇ ಆದ್ರೂ ನಾವು ಇಂಥಕ್ಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರುತ್ತೆ ಅಂದರೆ, ಧರ್ಮಸ್ಥಳ ಅದು ಊರು ಸ್ವಾಮಿ, ಅದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರು ಮಾತಾಡೋ ಹಕ್ಕಿಲ್ಲ, ಅವ್ರಿಗೂ ಇಲ್ಲ, ನನಗೂ ಇಲ್ಲ, ಮತ್ತೊಬ್ಬರಿಗೂ ಇಲ್ಲ. ನಾವು ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದು ನಾವು ಧರ್ಮಸ್ಥಳ, ಅದು ನೇಮ್ ಆಫ್ ದ ಪ್ಲೇಸ್ ಅಷ್ಟೇ. ಆ ನೇಮ್ ಆಫ್ ದ ಪ್ಲೇಸ್ನ ನಾನು ಚಿತ್ರದುರ್ಗ ಅಂದೆ ನಾನು ಬೇರೆ ಊರು ಅನ್ನೋಕ್ಕಾಗತ್ತಾ? ಇಲ್ಲ. ಸೊ ಹಾಗೆ ನಾವು ಧರ್ಮಸ್ಥಳನ ಅದು ಒಂದು ಊರು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಅದನ್ನು ಇವರು ವೈಭೀಕರಿಸಿ ಅದನ್ನು ಕ್ಷೇತ್ರಕ್ಕೆ ಅಗೌರವ ತೋರಿಸ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಫಂಡಿಂಗ್ ಕೊಡ್ತಿದ್ದೀನಿ 200 ಕೋಟಿ ಅಂತ ಹೇಳ್ತಾರೆ. ನನಗೆ ಸ್ವಾಮಿ, ನನಗೆ 200 ಕೋಟಿ ಅಲ್ಲ, ಕೋಟಿಗೆ ಎಷ್ಟು ಸೊನ್ನೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ATM ಕಾರ್ಡಿಂದ ದುಡ್ಡು ಹೋಗಿದೆ ಅಂತ ಹೇಳಿ
ಅವ್ರ ಹೆಂಡತಿಗೆ ನಾನು ಹಾಕಿದ್ದೀನಿ ಅಂತ ಚಿನ್ನಯ್ಯ ಆರೋಪ ಮಾಡ್ತಾರೆ. ಆರೋಪ ಮಾಡೋದಿರಲಿ, ನಾನು ಕೋರ್ಟಲ್ಲಿ ಅದನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳಿದವರು. ನಾನು ಅವರು ಇದಕ್ಕೆ ನಾನು ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಯಾಕಂದರೆ ಇದು ಸುಳ್ಳು ಆರೋಪ, ನಾನೇನು ಮಾಡಿಲ್ಲ, ನಾನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಾನು ಸರಿ ಇದ್ದಾಗ ನಾನು ಇನ್ನೊಬ್ರಿಗೆ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಆಗಲಿಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ SKRDPದು ನಾನು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಅದು ಯಾಕೆ ಅಂದರೆ ಅದು ಅವರು ಅಗೇನಿಸ್ಟ್ ಟು ದ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್. ಆಮೇಲೆ ನಮ್ಮ ಹೆಣ್ಣುಮಕ್ಕಳನ್ನ ಬೀದಿಗೆ ತಂದು ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡಿ, ಆ ಗ್ರಾಮಾಭಿವೃದ್ಧಿ ಸಂಘದಿಂದ ನಮ್ಮ ಹೆಣ್ಣುಮಕ್ಕಳು ಬೀದಿಗೆ ಬಂದಿದ್ದಾರೆ. ಇಲ್ಲಿ ಬಿಟ್ಬಿಡಿ, ಸಿಟಿಲಲ್ಲ, ಹಳ್ಳಿಗಳಲ್ಲಿ ರಿಮೋಟ್ ಏರಿಯಾದಲ್ಲಿ ಎಷ್ಟು ಮಾನ ಇಚ್ಛೆ ಮಾತಾಡಿ ಅವ್ರಿಗೆ ತೇಜೋವಧೆ ಮಾಡಿ ಅವ್ರಿಗೆ ಅಗೌರವವಾಗಿ ನಡ್ಕೊಳ್ಳೋವಂಥ ಈ SKRDP ಆಫೀಸರ್ಸ್ ಏನಂತ ಮಾಡ್ಕೊಂಡಿದ್ದಾರೆ ಅವ್ರುಗಳು ಮಾಡಿ ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ದೇ ಆರ್ ಗೋಯಿಂಗ್ ಫಾರ್ ದ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದು ಒಂದು ನಮಗೆ ಕಳವಳ. ಯಾಕಂದರೆ ಒಂದು ಹೆಣ್ಣು ತನ್ನದೇ ಒಂದು ಮರ್ಯಾದೆ ಬದುಕು ಜೀವನ ಮಾಡುವಂಥ ಮಹಿಳೆಯರು ಇವತ್ತು ಈ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಸಹಾಯಕತೆ. ಎಕಾನಮಿಕಲಿ ದೇ ಆರ್ ಬ್ಯಾಕ್ವರ್ಡ್, ಎಕಾನಮಿಕಲಿ ದೇ ಆರ್ ಹೆಲ್ಪ್ಲೆಸ್. ಅದೆಲ್ಲವನ್ನು ಉಪಯೋಗ ತಗೊಂಡು ಇವ್ರುಗಳು ಈ ರೀತಿ ಮಾಡಿದ್ರೆ ಸಾಲ ಅವ್ರು ಕೇಳಲ್ಲ, ಇವರೇ ಹೋಗಿ ಕೊಡ್ತಾರೆ. ಕೊಟ್ಟ ಮೇಲೆ ಆ ಸಾಲನ ಹೇಗೆ ರಿಕವರ್ ಮಾಡಬೇಕು? ಥ್ರೂ ಬ್ಯಾಂಕ್ ಓನ್ಲಿ ದೇ ಹ್ಯಾವ್ ಟು ನೋ. ಸಾಲ ಕೊಡಬೇಕಾದ್ರೆ ಬ್ಯಾಂಕಿಂದ ಕೊಡ್ತಾರೆ, ರಿಕವರಿ ಮಾಡಬೇಕಾದ್ರೆ ದಿಲ್ ಗೋ ಪರ್ಸ್ನಲಿ. ನಾನು ಹೇಳೋದು, ನಾವು ಲೋನ್ ತೊಗೋತೀವಿ ಎಲ್ಲ ಬ್ಯಾಂಕಲ್ಲಿ, ಆದರೆ ನಾವೇ ಹೋಗಿ ಕಟ್ತೀವಿ, ಯಾರು ಬ್ಯಾಂಕ್ನವ್ರು ಬರಲ್ಲ. ವೈ ದಿಸ್ SKRDP? ಯಾಕೆ ನಾವು ಕ್ವಶನ್ ಮಾಡಬಾರ್ದಾ? ನಾವು ಕ್ವಶನ್ ಮಾಡಿದ್ರೆ ಅವರು ನಮ್ಮ ಮೇಲೆ ಇಲ್ಲಿ ಹಿರಿಯೂರಿನಲ್ಲಿ ಒಂದು FIR ಮಾಡಿಸಿದ್ದೀನಿ. ಮತ್ತು ಅನ್ಯಾಯಕ್ಕೊಳಗಾದಂಥ ಒಬ್ಬ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಅಂತ ದಾವಣಗೆರೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟು ಜನ ರೀ? 50 ಜನ ಅಟ್ಯಾಕ್ ಮಾಡ್ತಾರೆ. ಏನು ರೀ ಕಾನೂನಲ್ಲಿ ಇವ್ರಿಗಷ್ಟೇನ ರೈಟ್ಸು? ನಮಗೆ ಇಲ್ವಾ? ನಾವು ಒಬ್ಬ ಹೆಣ್ಮಗಳು, ಅದು ವಿಧವಾ ಹೆಣ್ಮಗಳು, ಅಸಹಾಯಕ ಮಹಿಳೆ, ಆಕೆ ತನ್ನ 20 ವರ್ಷದಿಂದ ಕಟ್ಟಿದ್ದ ಒಂದು ಉಳಿತಾಯದ ಹಣ ಎಷ್ಟು ಅಂತ ಕೇಳಿದ್ರೆ ತಪ್ಪ? ಅದನ್ನು ನಾವು ಕೇಳಲಿಕ್ಕೆ ಹೋದರೆ ನನ್ನ ಮೇಲೆ ಜೈಂಟಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ನಾನು ಅಲ್ಲಿ ಒಂದು FIR ಮಾಡಿಸಿದ್ದೀನಿ. ಅದನ್ನು ಮೊನ್ನೆ ಏನು ಮಾಡ್ತಾರೆ, 1.5 ತಿಂಗಳ ಹಿಂದೆ ಅದನ್ನು B ರಿಪೋರ್ಟ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು. ನಾನು ಕೇಳಿದೆ, ಐ ಆಮ್ ದ ವಿಟ್ನೆಸ್, ನಾನೇ ವಿಕ್ಟಿಮು, ನನ್ನ ಜೊತೆ ಈ 3 ಜನ ವಿಟ್ನೆಸ್ ಇದ್ದಾರೆ, ಯಾರ್ದು ಏನೂ ತೊಗೊಳ್ದೆ ಹೌ ಕಮ್ ಯು ವಿಲ್ ಕ್ಲೋಸ್ ದಟ್ ಇದು ಚಾರ್ಜ್ ಶೀಟ್ ಮಾಡಿದೆ FIR ಇದನ್ನು ಕ್ಲೋಸ್ ಮಾಡ್ತಾರೆ, ಹೇಳ್ತಾರೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಂತ. ಕೊನೆಗೆ ಐ ಬ್ರಾಟ್ ನೋಟಿಸ್ ಟು ದ IG ಆ್ಯಂಡ್ SP ಅವ್ರಿಗೆ ತಂದು ಇದನ್ನು ಮತ್ತೆ ರೀಓಪನ್ ಮಾಡಿಸಿ ಚಾರ್ಜ್ ಶೀಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಏನಿದೆ, ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದಾಗ ಇದನ್ನು ಅಸಹಿಸದ ಆ ಜನ ನನ್ನನ್ನು ಒಂದು ಇದರಿಂದ ಬಗ್ಗು ಬಡಿಬೇಕು ಅನ್ನೋ ದುರುದ್ದೇಶದಿಂದ ಈ ಹಿಂಗೆ ಹೇಳಿ ಇವೆಲ್ಲ ಹುನ್ನಾರ ಮಾಡಿದ್ದಾರೆ. ನಾನು ಈಗೂ ಹೇಳ್ತೀನಿ, ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ತಮ್ಮ ಮುಂದೆ ಅವತ್ತೇ ಹೇಳಿದ್ದೆ. ಚಾಲೆಂಜ್ ಮಾಡಿದ್ವಿ. ಮಾನ್ಯ ಹೈಕೋರ್ಟು ನಮ್ಮ ಒಂದು ಅರ್ಜಿನ ಆಮೇಲೆ ಅಲ್ಲಿ ನೋಡಿ ಎಲ್ಲರದ್ದು ಹೆಸರು ತೊಗೊಳ್ತಾರೆ, ರಾಮಾ ನಾಗರಾಜ್ ಹೆಸರು ಬಿಡ್ತಾರೆ. ಯಾಕೆ ತೊಗೊಳ್ಳಿಲ್ಲ ರಾಮಾ ನಾಗರಾಜ್ ಹೆಸರು? ನಾನು ಅದಕ್ಕೆ ಹೈಕೋರ್ಟ್ಗೆ ನಾನು ಒಂದು ಪಾರ್ಟಿ ಮಾಡಿ ಆಲ್ ಆಫ್ ಸಡನ್ ರಾಮಾ ನಾಗರಾಜ್ ಬರ್ತೀನಿ. ಎಲ್ಲಿಂದ ಬರ್ತಾಳೆ? ಏನಕ್ಕೆ ಬರ್ತೀವಿ? ಏನು ಲಿಂಕ್ ಇದೆ? ಏನೂ ಇಲ್ಲ. ಕೊನೆಗೆ ಅದನ್ನು ನನಗೆ ಉಚ್ಚ ನ್ಯಾಯಾಲಯ ಘನವತ್ತ ನ್ಯಾಯಾಧೀಶರು ನನಗೆ ನ್ಯಾಯ ಕೊಡಿಸಿದ್ರು. ನಮ್ಮ 5 ಜನಕ್ಕೆ ಆರೋಪ ಮುಕ್ತರಂತ ಹೇಳಿದ್ರು. ಏನು ಆರೋಪ ಮಾಡಿದ್ರು ಅದು ನಮಗೆ ಏನೂ ಆಗಲಿಲ್ಲ. ನಮಗೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಾವು ಕ್ಲೀನಾಗಿದ್ದಾಗ, ನಾವು ವಿದಿನ್ ದ ಫ್ರೇಮ್ ಆಫ್ ಲಾ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ವಿ ನೆವರ್ ಕೇರ್ ಎನಿಬಡಿ, ವಿ ರೆಸ್ಪೆಕ್ಟ್, ವಿ ಬೋ ಅವರ್ ಹೆಡ್ ಟು ಲಾ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಹಾಗಿರಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಮತ್ತೆ ಏನು ಮಾಡ್ತಾರೆ, ಎಲ್ಲಿಯಾದರೂ ಡೈವರ್ಟ್ ಮಾಡಬೇಕು. ಅದು ಯಾವುದು ನಮ್ಮ ಸೌಜನ್ಯ ಕೇಸಲ್ಲಿ 74 ಜನ ಅಲ್ಲ ಸರ್, 74 ಜನ ಮತ್ತೆ ಕುಸುಮಾವತಿ ಅವರು PL ಹಾಕೊಂಡಿರ್ತಾರೆ, ಪಬ್ಲಿಕ್ ಲಿಟಿಗೇಷನ್ ಅಂತ. ಅದು ಕೇಸ್ನ ಜನಗಳ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಲಿಕ್ಕೆ ದೇ ಡಿಡ್ ಆಲ್ ದಿಸ್ ಗೇಮ್. ಆಮೇಲೆ ಜನತೆಗೆ, ರಾಜ್ಯದ ಜನತೆಗೆ ಅಲ್ಲ, ದೇಶದ ಜನತೆಗೆ ಇದನ್ನು ರಾಂಗ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ. ನಾನು ಹೇಳೋದು, ಸ್ವಾಮಿ ನೀವು ಬನ್ನಿ, ನಾನು ಅವತ್ತು ಹೇಳಿದ್ದೀನಿ ಧರ್ಮಸ್ಥಳಕ್ಕೆ ನಾನು ಬರ್ತೀನಿ, ಅವ್ರು ಬರಲಿ, ನಿಂತ್ಕೊಳ್ಳಿ, ನಾನು ಆಣೆ ಮಾಡ್ತೀನಿ, ನನ್ನಿಂದ ಏನೂ ತಪ್ಪಾಗಿಲ್ಲ ಅಂತ. ನಾವು ಏನೂ ತಪ್ಪಾಗಿಲ್ಲ ಅಂತ ಅವರು ಆಣೆ ಮಾಡಲಿ. ಐ ವಿಲ್ ಚಾಲೆಂಜ್ ಇಟ್. ನಾವು ಆಲ್ಸೋ ಐ ವಿಲ್ ಚಾಲೆಂಜ್, ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಚಾಲೆಂಜ್. ನಾವೆಲ್ಲ ಟೀಮು ಸೌಜನ್ಯ ಹೋರಾಟಗಾರರು. ನಾವು ಯಾವತ್ತೂ ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರನ್ನ ಬಿಡೋದಿಲ್ಲ. ವಿಲ್ ಫೈಟ್ ಅಗೇನ್ಸ್ಟ್ ದ್ಯಾಟ್. ಈಗ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಆ ಒಂದು ನನ್ನ ಕೇಸನ್ನು ಇಷ್ಟರ ಮಟ್ಟಿಗೆ, ನನ್ನ ಕೇಸ್ ಅನ್ನೋದಕ್ಕಿಂತ ನನಗೆ ಹರ್ಟ್ ಆಗಿದ್ದು, ನಾನು ಇಂಡಿವಿಜುವಲ್ ಆಗಿ ಹೇಳ್ತೀನಿ, ನನಗೆ ಮುಟ್ಕೊಂಡ್ರೆ ನಾನು ಮಾತ್ರ ಯಾರನ್ನೂ ಬಿಡಲ್ಲ. ಅಂದರೆ ನನ್ನ ವಿಷಯಕ್ಕೆ ಬಂದ್ರಲ್ಲ, ನಾನೊಬ್ಬ ನ್ಯಾಯಾಧೀಶರ ಮಗಳು,
ನಮ್ಮ ಮೈಯಲ್ಲಿ ಎಲ್ಲರ ರಕ್ತ ಹರಿತಿದೆ ಅಂದರೆ ನಂದು ಜುಡಿಷಿಯಲ್ ಬ್ಲಡ್ ಹರಿತಿದೆ. ಐ ವಿಲ್ ಸೇ ವಿತ್ ಪ್ರೌಡ್. ಯಾಕಂದರೆ ನಮಗೆ ನ್ಯಾಯ ಬಿಟ್ಟರೆ ನಮಗೆ ಏನು ಕಲಿಸಿಲ್ಲ ನಮ್ಮ ತಂದೆಯವರು. ನಮಗೆ ಸಂಸ್ಕಾರ, ನನ್ನ ಗಂಡನ ಮನೆಯವರು ನಮಗೆ ಅದು ಕಲಿಸಿಲ್ಲ. ಅದು ಆಲ್ ಆಫ್ ಸಡನ್ ಹಿಂಗೆ ಹೇಳಿಬಿಟ್ರಲ್ಲ, ಎಷ್ಟು ಬೇಜಾರಾಗುತ್ತೆ. ಒಂದು ಹೆಣ್ಣು, ಒಂದು ಹೋರಾಟ ಮಾಡುವಂಥ ಹೆಣ್ಣು ಹಿಂದಕ್ಕೆ ಸರಿಬೇಕು ಅಂತ. ಸ್ವಾಮಿ, ನೀವು ಏನೇ ಮಾಡಿದ್ರು ಹೆಣ್ಣು ಮಕ್ಕಳು ಹೋರಾಟಕ್ಕೆ ಇಳಿದ್ರು ಅಂದರೆ ಅವ್ರ ಮೈಂಡ್ ಸೆಟ್ ಇತ್ತು ಅಂದರೆ, ಹಾನೆಸ್ಟ್ ಆಗಿದೆ ಅಂದರೆ, ವಿಲ್ ಫೈಟ್ ಇಲ್ಲ ಒಂದು ಡೆತ್. ನಮ್ಮ ಡೆತ್ ಆದರೂ ಸರಿಯಾಗಿಲ್ಲ, ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಆ್ಯಂಡ್ ಎಸ್ಪೆಷಲಿ ಫಾರ್ ಸೌಜನ್ಯ ಜಸ್ಟಿಸ್ಗೆ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಇದಕ್ಕೆ ಎಲ್ಲ ಸಹಕರಿಸಿದ ಮೊದಲು ಐ ಶುಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಬೃಂದಾ ಗುರುವರ್ ಹೂ ಹ್ಯಾಸ್, ಅವರು ನನಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟು ದೆಹಲಿಯಿಂದ ನನಗೆ ವಾದ ಮಂಡಿಸಿದರು ಉಚ್ಚ ನ್ಯಾಯಾಲಯದಲ್ಲಿ. ಫಸ್ಟ್ ಸ್ಪೆಷಲ್ ಥ್ಯಾಂಕ್ ಟು ಅವರ್ ಮ್ಯಾಡಮ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಧನಂಜಯ್ ಸರ್, ಸರ್ ಈಸ್ ಆಲ್ಸೋ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಆ್ಯಂಡ್ ಅವ್ರ ಟೀಮು, ನಮ್ಮ ಅನನ್ಯ ಗೌಡ ಆ್ಯಂಡ್ ಆಲ್ ಅದರ್ ಅಡ್ವೊಕೇಟ್ಸ್. ಆಮೇಲೆ ನಮ್ಮ ಬಾಲನ್ ಸರ್, ಎವ್ರಿ ಒನ್ ದೇ ಸ್ಟುಡ್ ವಿತ್ ಅಸ್. ಜಯ ಗಳಿಸ್ಲಿಕ್ಕೆ ಅವರೇ ಒಂದು ನಮಗೆ ಕಾರಣ. ಯಾಕಂದರೆ ನಾವು ನೀಟಾಗಿದ್ದೀವಿ ಅಂದರೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ ಬೆಂಬಲ ಕೊಡಲಿಕ್ಕೆ. ನಾವು ತಪ್ಪು ಮಾಡಿದ್ರೆ ನಾವು ಸಹಿತ ಯಾರಿಗೂ ಬೆಂಬಲ ಕೊಡಲ್ಲ. ಇದು ಜನತೆಗೆ ಗೊತ್ತಾಗಲಿ ಅಂತ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ. ದಯವಿಟ್ಟು ಇದನ್ನು ಯಥಾವತ್ತಾಗಿ ನಾನು ಏನು ಹೇಳಿದ್ದೀನಿ ಅದನ್ನೇ ನೀವು ಟೆಲಿಕಾಸ್ಟ್ ಮಾಡ್ತೀರಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಚಿತ್ರದುರ್ಗದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಂದನೆ, ಧನ್ಯವಾದಗಳನ್ನು ಹೇಳ್ತಾ, ಶ್ರೀಯುತ GS ಉಜನಪ್ಪ ಸರ್ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಪತ್ರಕರ್ತರಾಗಿದ್ದರು ಮತ್ತು ಅನೇಕ ಬಾರಿ ರಮಾ ನಾಗರಾಜ್ ಮೇಡಮ್ ಕೂಡ ಹಿರಿಯ ಹೋರಾಟಗಾರ್ತಿ. ಅವ್ರು ಹೇಳ್ತಾಯಿದ್ರು ಉಜನಪ್ಪ ಅವ್ರ ಬಗ್ಗೆ ಮತ್ತು ಹಿರಿಯ ಪತ್ರಕರ್ತರ ಬಗ್ಗೆ. ನಾನು ಕೂಡ ಸಾಮಾಜಿಕ ಜೀವನ ಪ್ರಾರಂಭ ಮಾಡಿದಾಗ ಅವರೆಲ್ಲ ಹಳೆ ತಲೆಮಾರಿನ ಪತ್ರಕರ್ತರು. ಅವರು ನಮಗೆ ಬುದ್ಧಿ ಹೇಳ್ತಾಯಿದ್ರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಇನ್ನೊಬ್ಬರು ಟೈಮ್ಸ್ ಆಫ್ ಇಂಡಿಯಾದ ಜಮಖಂಡಿ ಅಂತಿದ್ದಾರೆ ನಮ್ಮ ಧಾರವಾಡದಲ್ಲಿ, ಹಳೆ ತಲೆಮಾರಿನ ಪತ್ರಕರ್ತರು. ನಾವು ತಪ್ಪು ಮಾಡಿದರೆ ತಿದ್ದಿ ಹೇಳ್ತಾಯಿದ್ರು, ಆ ರೈಟ್ಸ್ ಅವ್ರಿಗಿತ್ತು. ಸೊ ಇವರು ಕೂಡ ಅದೇ ರೀತಿ ಒಂದು ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರಿಗಿಲ್ಲ, ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಹಿರಿಯ ಹೋರಾಟಗಾರ್ತಿ ರಮಾ ನಾಗರಾಜ್ ಮೇಡಮು ಮೊದಲೇ ಮಂಡ್ಯದ ಗೌಡ್ತಿ. ಬಂದು ಅವರು ಕೆಲಸ ಮಾಡೋದು ಒನಕೆ ಓಬವ್ವನ ಊರಿನಲ್ಲಿ, ಆ ಮಣ್ಣಿನಲ್ಲಿ. ಮೇಲಾಗಿ ಒಬ್ಬ ಪ್ರಾಮಾಣಿಕತೆಯನ್ನು ಮೆರೆದಂತಹ ನ್ಯಾಯಾಧೀಶರ ಮಗಳು. ಇನ್ನು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನೆ ಕೂತ್ಕೊಳ್ತಾರಾ? ನಮಗೆ ಅನಿಸ್ಕೊಂಡು ರೂಢ ಆಗಿಬಿಟ್ಟಿದೆ. ಬೈಸ್ಕೊಂಡು, ಅವಮಾನ ಮಾಡಿಸ್ಕೊಂಡು, ಕೆಟ್ಟದಾಗಿ ಟ್ರೋಲ್ ಮಾಡಿಸ್ಕೊಂಡು, ಕಮೆಂಟಲ್ಲಿ ಅಮ್ಮ ಅಕ್ಕ ಅಂತ ಬೈಸ್ಕೊಂಡು ರೂಢ ಆಗಿಬಿಟ್ಟಿದೆ. ಪಾಪ ಅವ್ರಿಗೆ ಎಷ್ಟೋ ಅವತ್ತಿನ ದಿನ ಹತ್ತಿದ್ದಾರೆ ಫೋನ್ ಮಾಡಿ ಅಂತ ಹೇಳಿದರೆ, ಇಲ್ಲಿ ದಾವಣಗೆರೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮಂಜುನಾಥ ಸ್ವಾಮಿ ಹೆಸರ ಫೋಟೋನ ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಕೂಡ ಹೋಗಿದ್ವಿ. ಅಲ್ಲಿ ರಮಾ ನಾಗರಾಜ್ ಮೇಡಮ್ ಅವರು ಮುಂಚೂಣಿಯಲ್ಲಿದ್ದಂಥವ್ರು. ಅವ್ರನ್ನೇನಾದರೂ ಮಾನಸಿಕ ಕಿರುಕುಳ ಕೊಡಬೇಕು. ಇಲ್ಲಿ ಏನಾಗ್ತಾ ಇದೆ, ತಮ್ಮ ಎಲ್ಲರ ಗಮನಕ್ಕೆ, ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಹೆಂಡತಿನ ಟಾರ್ಗೆಟ್ ಮಾಡೋದು, ಮಗಳನ್ನ ಟಾರ್ಗೆಟ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಹಾಕೋದು. ಈಗ ಏನು ಮಾಡಿದರು, ರಮಾ ನಾಗರಾಜ್ ಮೇಡಮ್ ಅವರು ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಪಿಕ್ಚರಲ್ಲೇ ಇಲ್ಲ. ಯಾಕಂತ ಹೇಳಿದರೆ ಎನ್ಕ್ವೈರಿಯನ್ನು ಫೇಸ್ ಮಾಡಿದ SIT ಎನ್ಕ್ವೈರಿ ಫೇಸ್ ಮಾಡಿದ್ರಲ್ಲಿ ನಾನು ಕೂಡ ಒಬ್ಬನು. ನಂದು ಸ್ಟೇಟ್ಮೆಂಟ್ ಇದೆ, ತಮಗೆ ತೋರಿಸ್ತೀನಿ. ಅಕಸ್ಮಾತ್ ತಮಗೆ ಆಸಕ್ತಿ ಇದ್ದರೆ ರಿಟರ್ನ್ ನನಗೆ ಸರ್ಟಿಫೈಡ್ ಕಾಪಿ ಇದೆ ನನ್ನ ಹತ್ರ. ಎಲ್ಲಿಯೂ ಕೂಡ ರಮಾ ನಾಗರಾಜ್ ಮೇಡಮ್ ಹೆಸರಾಗಲಿ, ಪ್ರಕಾಶ್ ರಾಜ್ ಅವ್ರ ಹೆಸರಾಗಲಿ, ಹಿರಿಯ ನಟ ಅವರು, ಒಬ್ಬ ಹೋರಾಟಗಾರ, ಎಲ್ಲೂ ಕೂಡ ಅವ್ರ ಹೆಸರಿಲ್ಲ. ಯಾವಾಗ ಪ್ರಕಾಶ್ ರಾಜ್ ಅವರು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಒಂದು ದೊಡ್ಡ ಮಟ್ಟದ ಆ ಹೋರಾಟದಲ್ಲಿ ಭಾಗಿಯಾದರು. ಸೊ ಒಂದು ಡಿವಿಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು ನಮಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, CBIಗೆ. ಯಾಕೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸೌಜನ್ಯ ಪ್ರಕರಣ ದೆಹಲಿಯಲ್ಲಿದೆ, ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾಗಿದ್ದು CBI ಅವರು. ಸೊ CBI ಅವರಿಗೆ ಮತ್ತು ನಮಗೆ, ನೋಡಿ ಇವರು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಇದ್ದಾರೆ, ಪ್ರಕಾಶ್ ರಾಜ್ ಇದ್ದಾರೆ, ಪ್ರಕಾಶ್ ರಾಜ್ ಕಾಕ್ರೋಚ್ ಜನತಾ ಪಾರ್ಟಿಗಿದ್ದಾರೆ. ಸೊ ಈ ಥರ ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡಿ ಸೌಜನ್ಯ ಕೇಸನ್ನು ಮರು ತನಿಖೆ ಆಗಲಾರ್ದಂಗೆ ನೋಡ್ಕೊಳ್ಳೋದು ಇವ್ರದ್ದೊಂದು ದೊಡ್ಡ ಷಡ್ಯಂತ್ರ ಇತ್ತು.
ಹೀಗಾಗಿ ಇಲ್ಲೇನು ಮಾಡಿದರು, ಒಂದು ಡೈವರ್ಷನ್. ಮೇಡಮ್ ಹೇಳ್ದಂಗೆ 74 ಮೃತದೇಹಗಳನ್ನು ಅವತ್ತಿಂದ ಅವತ್ತೇ ಹೂತು ಹಾಕಿದಂಥ ಪ್ರಕರಣ ನನ್ನ ಹತ್ರ ಲಿಸ್ಟ್ ಇದೆ. ಒಂದೇ ದಿನ 6 ಹಾಕಿಬಿಟ್ಟಿದ್ದಾರೆ. ಒಂದೇ ದಿನ 6 ಜನ ಸತ್ತೋಗ್ಬಿಡ್ತಾರೆ, ಎಲ್ಲೂ ಸುದ್ದಿ ಆಗಲ್ಲ. ಒಂದೇ ದಿನ 4 ಜನ ಸತ್ತೋಗ್ಬಿಡ್ತಾರೆ, ಒಂದೇ ಜನ ಎಟ್ ದ ಸೇಮ್ ಟೈಮ್. ಎಲ್ಲವುಗಳನ್ನು ಅವತ್ತಿಂದ ಅವತ್ತೇ ಹೂತು ಹಾಕಿಬಿಡ್ತಾರೆ. ಸೊ ಆ ಪ್ರಕರಣನೂ ಕೂಡ ಕೋರ್ಟಲ್ಲಿದೆ. ಇವೆಲ್ಲದರ ವಿರುದ್ಧನೂ ಕೂಡ ಏನೋ ಒಂದು ಡೈವರ್ಷನ್. ಈಗ ಹೈವೇಗೆ ಬರಬೇಕಾದ್ರೆ, ಚಿತ್ರದುರ್ಗಕ್ಕೆ ಬರಬೇಕಾದ್ರೆ ಡೈವರ್ಷನ್ ಅಂತಿರ್ತದಲ್ಲ, ಇತ್ತ ಕಡೆ ತಿರುಗಿರಿ, ಹಾಗೆ ಆ ಡೈವರ್ಷನ್ ಮಾಡೋದಕ್ಕೆ ಈ ಒಂದು ಕುತಂತ್ರವನ್ನು ಮಾಡಿದರು. ಬಟ್ ನ್ಯಾಯ ಗೆದ್ದೇ ಗೆಲ್ಲುತ್ತೆ. ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನಮ್ಗೆ ನಂಬಿಕೆ ಇದ್ದಿದ್ದು ನ್ಯಾಯಾಲಯದ ಮೇಲೆ. ರಮಾ ನಾಗರಾಜ್ ಮೇಡಮ್ ಅವರು ಇರ್ಬೋದು, ಜಯಂತ್ ಅವರು ಇರ್ಬೋದು, ಧನಂಜಯ್ ಸರು, ವೃಂದಾ ಗ್ರೋವರ್ ಮೇಡಮು ಡೆಲ್ಲಿಂದ ಬಂದರು, ಬಾಲನ್ ಸರು ಎಲ್ಲ ಫೈಟ್ ಮಾಡಿ ಕೋರ್ಟ್ನಲ್ಲಿ ಇದು ಒಂದು ಇನ್ಫ್ರಕ್ಚುಯಸ್, ಫಲ ನೀಡದೇ ಇರುವಂಥ, ಹುರುಳಿಲ್ಲದೆ ಇರುವಂಥ ಅರ್ಜಿ ಅಂತ ಹೇಳಿ ನ್ಯಾಯಾಲಯ ಚೆನ್ನೈ ಹಾಕಿದಂಥ ಏನೊಂದು ರಿಟ್ ಪಿಟಿಷನ್ ಇದೆ, ತಿರಸ್ಕಾರ ಮಾಡಿದೆ. ಕೆಲವೊಂದಿಷ್ಟು ಸ್ವಾರಸ್ಯಕರ ಮಾಹಿತಿಗಳು ನಮಗೇನು ಸಿಕ್ಕಿದೆ ತಮ್ಮ ಮುಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. SIT ಅವ್ರಿಗೆ ಏನಂತ ಅಂದರೆ ಒಂದು 3-4 ದಿನದಿಂದ ಒಂದು ನ್ಯಾರೇಷನ್ ಬಿಲ್ಡಪ್ ಆಗ್ತಾಯಿದೆ. ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ವಿಷಯದ ಕುರಿತಂತೆ. ನಿನ್ನೆ ನಮ್ಮ ಒಬ್ಬ ಹಿರಿಯ ಸ್ನೇಹಿತರು ಕೂಡ ಇದ್ದಾರೆ, TV ಚಾನಲ್ನಲ್ಲಿ ಸೀನಿಯರ್ ರಿಪೋರ್ಟ್ ಇದ್ದಾರೆ, ಅವ್ರಿಗೂ ಹೇಳಿದ್ದೇನೆ, ನೋಡಿ ಸರ್, ತಮಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಡೀ ಪ್ರಕರಣ ಏನಿದೆ, ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣ ಆಗಲಿ, ನಿಧಾನವಾಗಿ ಮಾತಾಡಿ, ಇದು ಏನು ಶವಹೂತ ಪ್ರಕರಣ ಇದೆ ಆಗಿದೆ ಅಂತ ಹೇಳಿದರೆ ಎಲ್ಲವೂ ಕೂಡ ನ್ಯಾರೇಷನ್ಸ್ ಮೇಲೆ ಹೋಗ್ತಾ ಇದೆ. TV ಚಾನಲ್ನಲ್ಲಿ, ಪತ್ರಿಕೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಕರಣಗಳು. ಈಗ ನೋಡಿ, SIT ಅವರು ಆ್ಯಕ್ಚುಲಿ ಇದು ಸರ್ಕಾರದಿಂದ ಆದಂಥ ಪ್ರಮಾದ, ನೇರವಾಗಿ ನಾವು ಮಾಧ್ಯಮಕ್ಕೆ ಕನ್ನಕ್ಕೆ ಬರೋದಿಲ್ಲ. ಒಂದು ಬುಲೆಟಿನ್, ನ್ಯೂಸ್ ಬುಲೆಟಿನ್ ಕೊಡಬೇಕಾಗಿತ್ತು, ಏನೇನು ನಡೀತಾ ಇದೆ. ಈಗ ಅಯೋಧ್ಯ ಚಂದಾ ಚೌರಿ ಪ್ರಕರಣ ಎವ್ರಿ ಅವರ್ ನ್ಯೂಸ್ ಬುಲೆಟಿನ್ ಕೊಟ್ಟರು, ಅಲ್ಲಿ ಕೂಡ SIT ಆಗಿದೆ. ಮಾಧ್ಯಮದವರಿಗೆ ಕರೆದು ನ್ಯೂಸ್ ಬುಲೆಟಿನ್ನ ಕೊಡ್ತಾಯಿದ್ರು. ತಕ್ಷಣಕ್ಕೆ ಗೊತ್ತಾಯಿತು ಯಾರನ್ನ ಅರೆಸ್ಟ್ ಮಾಡಿದರು, ಎಲ್ಲಿ ಹೋದರು, ಏನು ಸಿಕ್ತು, ಏನು ರಿಕವರಿ ಮಾಡಿದರು. ಇಲ್ಲ, ಅದು ಏನೂ ಆಗಿಲ್ಲ, ಬರೀ ನ್ಯಾರೇಷನ್ಸ್. ಏನು ಸಿಕ್ಕಿಲ್ಲಂತೆ, ಏನು ಸಿಗಲೇ ಇಲ್ಲಂತೆ. ಅರೆ, ಈಗ 3 ದಿನದಿಂದ ಎಲ್ಲ TV ಚಾನಲ್ನಲ್ಲಿ ಬರ್ತಾ ಇದೆ, ಇಷ್ಟು ಮೂಳೆ ಸಿಕ್ಕು, ಬರೀ ಮತ್ತೆ ಒನ್ಸ್ ಅಗೇನ್ 3 ಜನರದು DNA ಮ್ಯಾಚ್ ಆಗಿದೆ. ಅಯ್ಯೋ, ಹಾಗಿದ್ರೆ ಬರೀ 3 ಜನರದಂತೆ. ನಾನು ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನ್ಯಾರೇಷನ್ಸ್ ಮೇಲೆ ಹೋಗಬೇಡಿ. ಸರ್ಟಿಫೈಡ್ ಕಾಪಿ ಸಿಕ್ಕ ಮೇಲೆ, ಹಳೆ ಮುಂಚೆ ಕೊಟ್ಟಂಥ ಸರ್ಟಿಫೈಡ್ ಕಾಪಿ ನಮ್ಮ ಕಡೆ ಇದೆ. ಬರೀ ಪುರುಷರದ್ದೇ ಅಂತೆ. ಹಾಗಿದ್ರೆ ಪುರುಷರ ಗಂಡು ಮಕ್ಕಳಿಗೆ ಜೀವಕ್ಕೇನು ಬೆಲೆ ಇಲ್ಲನು? ಹೇಳ್ತಾ ಇದ್ರು, ನೇತ್ರಾವತಿ ನದಿಯಲ್ಲಿ ಹರ್ಕೊಂಡು ಹೋಗಿದ್ದು, ನದಿಯಲ್ಲಿ ಹರ್ಕೊಂಡು ಹೋಗೋಕ್ಕೇನು ಅದೇನು ಮರದ ದಿಮ್ಮಿನ? ಆ ಶವ ಏನವು ನೇತ್ರಾವತಿ ನೀರೊಳಗೆ ಹರ್ಕೊಂಡು ಹೋಗ್ತಿದ್ವು, ಹರ್ಕೊಂಡು ಹೋಗೋಕ್ಕೇನ ಅದೇನು ಕಟ್ಟಿಗೆ ದಿಮ್ಮಿನ? ಅದೇನಂತಾರೆ, ನಾಟನ ಅದು. 100-150 ಅಡಿ ತುತ್ತ ತುದಿಯಲ್ಲಿರುವಂಥ ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಸಿಗ್ತದೆ. ಬರೀ ಪುರುಷರದ್ದೇ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಪುರುಷರದ್ದು ಮಾತ್ರ ಅಲ್ಲ, ಮಹಿಳೆಯದ್ದು ಕೂಡ ಇದೆ. ಯಾರ್ದದು ಇದೆ ನಮ್ಮ ಹತ್ರ. ಐ ಹ್ಯಾವ್ ಎವ್ರಿ FSL ರಿಪೋರ್ಟ್ ಇದೆ. ಅದರಲ್ಲಿ ಆ ಸಿಕ್ಕಂಥ ಒಬ್ಬ ಆದಿಶೇಷ 22 ವಯಸ್ಸಿನ ಯುವಕ, 22 ವರ್ಷದ ಯುವಕ, ಗುಬ್ಬಿ ತಾಲೂಕಿನವನು. FSL ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಹೇಳಿದರೆ, ಅವರ ಬುರುಡೆಯಲ್ಲಿ ಕೈ ಮೂಳೆ ಹೋಗಿದೆ ಅಂತ. ಇಮ್ಯಾಜಿನ್ ಏನು ನಡೆದಿರ್ಬೋದಲ್ಲಿ ಅಂತ ಮೇಡಮ್. ಅವನ ಬುರುಡೆಯಲ್ಲಿ, ಸ್ಕಲ್ಲಲ್ಲಿ ಅಲ್ಲ ಬೋನ್ ಹೋಗಿದೆ. ನಾನು ಹೇಳೋದಲ್ಲ, FSL ವರದಿ, FSL ಕೊಟ್ಟಂತಹ ವರದಿ ಇದು. ಇದರಲ್ಲಿದೆ. SIT FSL ಕೊಟ್ಟು, FSLನಲ್ಲಿ ಅವ್ರು ಹೇಳ್ತಾರೆ, ಅಲ್ಲ ಇನ್ಸರ್ಟೆಡ್ ಇನ್ ದ ಸ್ಕಲ್. ಅಲ್ಲ ಅಂತ ಹೇಳಿದರೆ ಕೈ ಮೂಳೆಯನ್ನು ತಲೆ ಬುರುಡೆ ಒಳಗೆ ಇನ್ಸರ್ಟ್ ಮಾಡಿದಂಥ ಸ್ಥಿತಿ ಒಳಗೆ ಸಿಕ್ಕಿದ್ದು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಅದು 22 ವರ್ಷದ ಹುಡುಗ. ಆಮೇಲೆ ಇದೇ FSLನವ್ರು ಹೇಳ್ತಾರೆ, ಅವನಿಗೆ ಏನೋ ಹಿ ಡೈಡ್ ಬೈ ವೈಲೆನ್ಸ್ ಅಂತ. ಕೊಲೆ ಅಲ್ವಾ? ನಾನು ಹೇಳ್ತಾ ಇಲ್ಲ, ಇದನ್ನು ನಾನು ಹೇಳ್ತಾ ಇಲ್ಲ. ಅಂದರೆ ಮಾಧ್ಯಮದವರು ದಯವಿಟ್ಟು ಇದನ್ನು ಸಮಾಜದ ಗಮನಕ್ಕೆ ತಗೊಂಡು ಬನ್ನಿ.
ಇನ್ನೂ ಸಾಕಷ್ಟು ಜನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋರು ಇದ್ದಾರೆ. ಈಗೇನು 3 ಬರ್ತಾ ಇದೆಯಲ್ಲ, 3 ಮ್ಯಾಚಿಂಗ್ ಆಗಿದೆ ಅಂಥೇಳಿ ಅವರು ಕಂಪ್ಲೇಂಟ್ ಕೊಟ್ಟಂಥವ್ರು. ಕಂಪ್ಲೇಂಟ್ ಕೊಡದೇ ಇರೋರು ತುಂಬ ಜನ ಇದ್ದಾರೆ ಹೆದರ್ಕೊಂಡು. ಯಾಕಂದರೆ ಹೆದರ್ಸ್ಬಿಟ್ರಲ್ಲ ಇವರು, ಇದು ಬುರುಡೆ ಗ್ಯಾಂಗು, ಇದು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ನಮ್ಮ ಮೇಲೆ ಏನು ಪ್ರಪೋಸ್ಡ್ ಅಕ್ಯೂಸ್ಡ್ ಅಂತ ಮಾಡಿದ್ದಾರೆ. ಒಂದೇ ಒಂದು ಸೆಕ್ಷನ್ ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ, ಒಂದೇ ಒಂದು ಸೆಕ್ಷನ್ ಕೂಡ ನಮ್ಮ ಮೇಲೆ ಹಾಕಿಲ್ಲ. ಅದು ಗೊತ್ತಿರಲಿ. ದೇವಸ್ಥಾನ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಏನಾದರೂ ಮಾತಾಡಿದರೆ ಅದಕ್ಕೆ ಸಪ್ರೇಟ್ ಸೆಕ್ಷನ್ಗಳಿದೆ. ಸೆಕ್ಷನ್ 298, 299, 300. ಯಾವುದಾದ್ರೂ ಒಂದು ದೇಗುಲದ ವಿರುದ್ಧ, ಪೂಜಾ ಸ್ಥಳದ ವಿರುದ್ಧ ಮಾಡಿದರೆ ಈ ಸೆಕ್ಷನ್ಗಳನ್ನು ಹಾಕ್ತಾರೆ. ನಮ್ಮ ಮೇಲೆ ಈ ಥರ ಯಾವ ಸೆಕ್ಷನ್ಗಳನ್ನು ಕೂಡ ಹಾಕಿಲ್ಲ. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಆಗಿಲ್ಲ. ನಾವು ಕೇಳ್ತಾ ಇರೋದೇನು, ಅಲ್ಲಿ ಅಷ್ಟೊಂದು ಮಿಸ್ಸಿಂಗ್ ಆದ್ರಲ್ಲ, ಮಿಸ್ಸಿಂಗ್ ಆಗಿದ್ದು ಕೂಡ ನಾವು ನಮ್ಮ ಬಾಯಲ್ಲಿ ಹೇಳ್ತಾ ಇಲ್ಲ. ಸ್ವತಃ SP ಅವ್ರು ಕೊಡ್ತಾರೆ. ಅದು ಕಾಪಿ ಕೊಡಿ. SP ದಕ್ಷಿಣ ಕನ್ನಡ ಜಿಲ್ಲೆಯವರು, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದನ್ನು ಮಾಡಿದ್ದೀನಿ. ಯಾವ ರೀತಿ ಮಿಸ್ಸಿಂಗ್ ಆಗಿದ್ದಾರೆ, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಎಲ್ಲವೂ ಕೂಡ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದೀನಿ. ಕೆಲವೊಂದಿಷ್ಟು ತಮ್ಮ ಗಮನಕ್ಕೆ ತರ್ತೇನೆ. 2 ವರ್ಷದ ಮಗು, ಹೆಣ್ಣು ಮಗು ಕಾಲು ಜಾರಿ ಬಿದ್ದು ಅನಾಥ ಶವ ಅಂತ ಹಾಕ್ತಾರೆ. 2 ವರ್ಷದ ಮಗು. ಇವ್ರು ಹೇಳ್ತಾರೆ ಅಲ್ಲಿ ಧರ್ಮಸ್ಥಳಕ್ಕೆ ಅಂತ ಹೇಳಿದರೆ ಏನೋ ಮೋಕ್ಷ ಸಿಗಕ್ಕೆ ಬರ್ತಾರೆ. 2 ವರ್ಷದ ಹೆಣ್ಣು ಮಗು ಮೋಕ್ಷ ಸಿಗಕ್ಕೆ ಹೋಗಿ ಸಾಯ್ತದ? ಅನಾಥ ಶವ. 10 ವರ್ಷದ ಹೆಣ್ಣು ಮಗು, ಮುಡಿ ತೆಗೆಸದಂಥ ಗರ್ಲ್ ವಿದೌಟ್ ಹೇರ್ಸ್, ಮುಡಿ ಕೊಟ್ಟಂಥ ಹುಡುಗಿ ಮೋಕ್ಷ ಸಿಗಬೇಕು ಅಂತೇಳಿ ಸಾಯ್ತದ. ವಿಷ ತಗೊಂಡು ಸಟ್ಲು ಅಂತ ಇನ್ನೊಂದು ಎಲ್ಲ ಇದೆ ವಿತಿನ್ ಡಾಕ್ಯುಮೆಂಟ್ಸ್. ಪ್ರತಿಯೊಂದು SP ಅವ್ರು ಕೊಟ್ಟಿದ್ದು, ಡಿಸ್ಟ್ರಿಕ್ಟ್ SP ಅವರು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದು. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ನಾವು ಅಪಮಾನ ಮಾಡಬೇಕು ಅಂತೇನಿಲ್ಲ, ಖಂಡಿತ ಆ ಕೆಲಸ ಮಾಡಿಲ್ಲ. ನಾವು ಕೇಳೋದು SIT ನೀವು ತನಿಖೆ ಮಾಡಿದ್ರಲ್ಲ, ಅದರ ವರದಿ ಎಲ್ಲಿದೆ ಅಂಥೇಳಿ ಒಬ್ಬ ಮಹಿಳಾ ಹೋರಾಟಗಾರ್ತಿ ಜ್ಯೋತಿ ಸುಬ್ಬರಾವ್, ಅನಂತ ಸುಬ್ಬರಾವ್ ಅಂಥೇಳಿ ಕೊಂದವರು ಯಾರು ಟೀಮ್ನಿಂದ ಕೇಳಿದರು. ಯಾವಾಗ 1 ತಿಂಗಳಿಂದ ಕೇಳಿದರು. ನಿನ್ನೆ ಉತ್ತರ ಕೊಟ್ಟಿದ್ದಾರೆ SIT ಅವರು. ಏನಂತ ಹೇಳಿದರೆ, ನಾವು ಈಗಾಗಲೇ ಇದರ ವರದಿಯನ್ನು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, TV ಚಾನಲ್ನಲ್ಲಿ ಬರ್ತಾ ಇತ್ತು ಪುರುಷರದ್ದೇ 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 ಅಂಥೇಳಿ. ಬಟ್ SIT ಅವರು ತನಿಖೆ ಮಾಡಿ ಮಹಿಳೆಯರು ನಾಪತ್ತೆ ಆದಂತಹ ಪ್ರಕರಣಗಳನ್ನು, ಸಂಶಯಾಸ್ಪದವಾಗಿ ಸತ್ತಂತಹ ಪ್ರಕರಣಗಳನ್ನು ಪ್ರತ್ಯೇಕವಾಗಿ ಅವ್ರು ಏನು ಮಾಡಿದ್ದಾರೆ, DG ಆ್ಯಂಡ್ IGP ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಅವರ ಮುಖಾಂತರ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಇಲ್ಲಿ RTNL ಕೊಟ್ಟಿದ್ದಾರೆ. ಅವರ ಮುಖಾಂತರ ನಾವು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ. ಮಹಿಳಾ ಆಯೋಗಕ್ಕೆ ಒಂದು ಅಂದರೆ ಇಟ್ಸ್ ಅ ಕ್ವಾಸಿ ಜುಡಿಷಿಯಲ್ ಪವರ್ ಇದೆ ಅದಕ್ಕೆ. ಅಲ್ಲಿಂದ ನೀವು ವರದಿ ತಗೊಳ್ಳಿ ಅಂತ ನಾನು ಕೇಳೋದು ಒಂದೇ. ನೀವು ಅದನ್ನು ಯಾಕೆ ಮುಚ್ಚಿಟ್ಕೊಂಡಿದ್ದೀರಿ ಸರ್ಕಾರ? 6 ತಿಂಗಳಾಯಿತು ಕೊಟ್ಟು. ಅವರು 6 ತಿಂಗಳಿಂದ ಎಷ್ಟು ಹೆಣ್ಮಕ್ಳು ಕಾಣೆ ಆದರೂ, ಯಾವ ರೀತಿ ಕೊಲೆ ಆದರೂ, ಯಾವ ರೀತಿ ಸತ್ತಿದ್ದಾರೆ, ಸಹಜನೋ ಅಸಹಜನೋ, ಕೊಲೆನೋ, ಮತ್ತು ಕೊಲೆ ಆಗಿದ್ದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಮತಿ ಕೂಡ ಕೇಳಿದ್ದಾರೆ. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಸರ್ಕಾರದವರು? ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಿದಕ್ಕೆ, ಸರ್ಕಾರ ಉತ್ತರ ಕೊಡಬೇಕಿದಕ್ಕೆ. ಅದಿಲ್ಲದೆ ಸುಮ್ಮನೆ ಇದೊಂದು ಬುರುಡೆ ಕೇಸು, ಬುರುಡೆ ಗ್ಯಾಂಗು ಅಂತ ಹೇಳಿ ಸುಮ್ಮನೆ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಯಾವ ಕಾರಣಕ್ಕಾಗೂ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದಲ್ಲ 100 ಪ್ರಕರಣಗಳು ಆನ್ ರೆಕಾರ್ಡ್ ಇದೆ. ಇವರು ಹೇಳ್ತಾರಲ್ಲ ನೇತ್ರಾವತಿಯಲ್ಲಿ, ಎಲ್ಲವೂ ಕೂಡ ನೇತ್ರಾವತಿಯಲ್ಲಿ ಸಿಕ್ಕಿದ ಸ್ಪಾಟ್ ಒಂದೇ. ನೇತ್ರಾವತಿ ಅದು ನದಿ, ಅದು ಕೆರೆ ಅಲ್ಲ ಮೇಡಮ್. ಕೆರೆ ಆದರೆ ಒಂದು ಹಿಂದಲ್ಲಿ ಮುಳುಗಿದ್ರೆ ಆಯ್ತಪ್ಪ, ಈ ಕೆರೆಯಲ್ಲಿ ಸಿಕ್ಕರು. ಅದು ಹರ್ಕೊಂಡು ಹೋಗೋದು, ಒಂದು ಕಡೆ ಬಿದ್ದರೆ ಇನ್ನೊಂದು ಕಿಲೋಮೀಟರ್ ದೂರ ಹೋದ್ಮೇಲೆ ಸಿಗ್ತದೆ ಡೆಡ್ ಬಾಡಿ. ಇಲ್ಲಿ ಇವರು ಬರೀತಾರೆ ಎಲ್ಲವೂ ಕೂಡ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸಿಗ್ತವೆ. ಎಲ್ಲವೂ ಕೂಡ ಅದೇ ಅಂದರೆ ಗೋಲ್ ಪೋಸ್ಟ್. ಅದು ಗೋಲ್ ಪೋಸ್ಟು. ಎಲ್ಲೇ ಕೊಲೆ ಆದರೂ ಸೀದಾ ಅಲ್ಲೇ ಬಂದು ಸಿಗ್ತದೆ. ಲಾಡ್ಜಿಂಗ್ನಲ್ಲಿ 4 ಡೆಡ್ ಬಾಡಿ ಲಾಡ್ಜಿಂಗ್ ಒಳಗಡೆ. ಅದರಲ್ಲಿ ಒಂದು ಹುಡುಗಿ, ಒಬ್ಬ ಹುಡುಗ ಅಂದರೆ ಪುರುಷ 35 ಇಯರ್ಸ್ ಅಂದರೆ ಅಪ್ಪ ಮಗಳು ಇಬ್ಬರು ಸತ್ತಿದ್ದಾರೆ. 302 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಮರ್ಡರ್ ಕೇಸ್ 302 IPC. ಅನಾಥ ಶವ, ಕೇಸ್ ಕ್ಲೋಸ್. ಇವುಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ವರದಿ ಯಾಕೆ ಮುಚ್ಚಿಟ್ಟಿದೆ ಸರ್ಕಾರ? SIT ಅವರು ಸ್ವತಃ ಮಾನ್ಯ ಪ್ರಣಬ್ ಮೊಹಂತಿ ಅವರು ಸೈನ್ ಮಾಡಿದ್ದೆ ಲೆಟರ್ ಇದೆ, ಸೈನ್ ಮಾಡಿಕೊಟ್ಟಿದ್ದಾರೆ. ಚೀಫ್ ಆಫ್ SIT, CID ಮುಖ್ಯಸ್ಥರು ಹೇಳ್ತಾರೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ.
SIT ಮಾಡಿಸಿದ್ದು ಯಾರು? ಮಹಿಳಾ ಆಯೋಗ ಅಲ್ವಾ? ಮಹಿಳಾ ಆಯೋಗದವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಬಗ್ಗೆ ಬಹಳ ಗೌರವ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ತುಂಬ ಅಭಿಮಾನ, ಇಡೀ ದೇಶ ಅಭಿಮಾನ ಪಡುವಂಥ ಕೆಲಸ ಶ್ರೀಮತಿ ಚೌಧರಿ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ನಿಮ್ಗೆ ವರದಿ ಕೊಟ್ಟರೆ, ಬಟ್ ನಾವು ಏನು ಕೇಳ್ತಾ ಇದ್ದೀವಿ, ಯಾಕಂದ್ರೆ ರಿಲೀಸ್ ಮಾಡ್ತಾ ಇಲ್ಲ? ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಅದಕ್ಕೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವರದಿಗಳನ್ನು, ಉಗ್ರಪ್ಪ ವರದಿ ಹೆಂಗೆ ಮುಚ್ಚಿಟ್ಕೊಂಡ್ರಲ್ಲ ಹಂಗೆ ಮುಚ್ಚಿಟ್ಕೊಳ್ಳೋಕೆ ಹೋಗಬೇಡಿ. ನಾವು ಕೂಡ ಬಿಡಲ್ಲ, ಕಾನೂನಿನ ಹೋರಾಟ ಮಾಡ್ತೇವೆ ಮತ್ತು ಇಡೀ ರಾಜ್ಯಾದ್ಯಂತ, ಮತ್ತು ನೆಕ್ಸ್ಟ್ ನಾವು ದೆಹಲಿಗೂ ಕೂಡ ಹೋಗೋರಿದ್ದೀವಿ. ಸೌಜನ್ಯ ಪ್ರಕರಣ, ಕುಸುಮಾವತಿ ಅವರಿಗೆ ಫೈನ್ ಹಾಕಿ ಅರ್ಜಿ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಿಂದ. ಏನಾಗಿದೆ ಅಂತಂದು CBI ಅಧಿಕಾರಿ ಸ್ಪಾಟಿಗೆ ಹೋಗಿಲ್ಲ, ಕುಸುಮಾವತಿ ತಾಯಿದು ವಿಟ್ನೆಸ್ಸೇ ತಗೊಂಡಿಲ್ಲ, ಎಷ್ಟೋ ಸುಳ್ಳುಗಳನ್ನು ಬರೆದು ತನಿಖೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂದರೆ ಏನು ನಡೀತಾ ಇದೆ ಇಲ್ಲಿ? ಸೊ ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ವರದಿಗಳನ್ನು ದಯವಿಟ್ಟು ಮುಚ್ಚಿಡಬೇಡಿ. ಮಾಧ್ಯಮ ಮಿತ್ರರಿಗೂ ಕೂಡ ಅಷ್ಟೇ, ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ಎಷ್ಟೋ ಸರಿ ನಾವು ಸಿಟ್ಟಂತ ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ TV ಚಾನಲ್, ಆದರೆ ಟ್ರಾನ್ಸ್ಪರೆಂಟಾಗಿ ಹೇಳಿ. ಕೊನೆಯದಾಗಿ ಇನ್ನೊಂದು ಪ್ರಮುಖ ಅಂಶ, ರಾಷ್ಟ್ರ ರಕ್ಷಣಾ ಪಡೆ. ಹಾಂ, ನಮ್ಮದು ವಿರೋಧ ಇದೆ. ಇಡೀ ರಾಜ್ಯಾದ್ಯಂತ ಎಷ್ಟು ಹಾವಳಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಗುಲ್ಬರ್ಗಾ ಜಿಲ್ಲೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಮಹಿಳೆ ದೂರನ್ನು ದಾಖಲೆ ಮಾಡಿ, ಪಾಪ ಸ್ಟೇಷನ್ನಿಂದ ಹೊರಗಡೆ ಬಂದು ನನಗೆ ನ್ಯಾಯ ಸಿಗ್ತಿಲ್ಲ ಸರ್ ಅಂತ ಪಾಪ ಅವಲತ್ಕೊಳ್ತಾ ಇದ್ದಾರೆ. ಆ ರಾಷ್ಟ್ರ ರಕ್ಷಣಾ ಪಡೆ ಅಂದರೆ ಏನದು? ಪುನೀತ್ ಕೆರೆಹಳ್ಳಿ ಇದು ಆ ಮಹಿಳೆ ಹೇಳಿದ್ದು, ನಾನು ಹೇಳೋದಲ್ಲ. ಪುನೀತ್ ಕೆರೆಹಳ್ಳಿ ಅವ್ರದ್ದು ಸರ್, ಜಿಲ್ಲಾಧ್ಯಕ್ಷ ಅಮರಾವತಿ ಅಂತ ಸರ್, ಮಡಿವಾಳಪ್ಪ ಅಮರಾವತಿ ಅಂತ ಸರ್, ನನಗೆ ಕರೆದು ಲೈಂಗಿಕ ಕಿರುಕುಳ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಸರ್. ಆ ಮಹಿಳೆ ಹೇಳಿದ್ದು. ಯಾವುದಿದು ರಾಷ್ಟ್ರ ರಕ್ಷಣಾ ಪಡೆ? ಅವರ ಜೊತೆಗೆ ಚಕ್ರವರ್ತಿ ಸೂಲಿಬೇಲೆ ಅವ್ರ ಗುರು, ಅವರ ಇನ್ನೊಬ್ಬ ಶಿಷ್ಯ ಯಾರು, ಗಿಳಿಯಾರ್ ಅಂತ, ವಸಂತ ಗಿಳಿಯಾರ್. ಏನಿದು ರಾಷ್ಟ್ರ ರಕ್ಷಣಾ ಪಡೆ ಅಂದರೆ? ಲೈಸೆನ್ಸ್ ಇದೆಯಾ ಇಲ್ವಾ? ನಾನು ಗೃಹ ಸಚಿವರಿಗೆ ಕೇಳ್ತಾ ಇದ್ದೇನೆ. ಈ ಘಟನೆ ನಡೆದಿದ್ದು ಗೃಹ ಸಚಿವರ ಅವರ ತವರು ಜಿಲ್ಲೆಯಲ್ಲಿನೇ, ಹೋಮ್ ಡಿಸ್ಟ್ರಿಕ್ಟ್ ಆಫ್ ಆನರೇಬಲ್ ಹೋಮ್ ಮಿನಿಸ್ಟರ್. ಆದರೂ ಕೂಡ ಅವನು ಅರೆಸ್ಟ್ ಮಾಡಿಲ್ಲ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಅವರು ಹೇಳ್ತಾರಂತೆ, ನೀವೇ ಮತ್ತೇನೋ ಮಾಡ್ಕೊಂಡಿದ್ದೀರಿ, ಮುಗಿಸ್ಕೊಂಡು ಹೋಗ್ರಿ ಅಂಥೇಳಿ. ಈ ಘಟನೆ ಏನಾದರೂ ತಮಿಳುನಾಡಿನಲ್ಲಿ ಆಗಿದ್ದರೆ, ಆಂಧ್ರದಲ್ಲಿ ಆಗಿದ್ದರೆ, ಉತ್ತರ ಪ್ರದೇಶದಲ್ಲಿ ಆಗಿದ್ದರೆ, ಇಡೀ ಸಂಘಟನೆ ಅವ್ರನ್ನೆಲ್ಲರನ್ನೂ ಕೂಡ ಒಳಗಡೆ ಹಾಕ್ತಿದ್ರು, ಇಲ್ಲ ಅಂತಂದರೆ ಎನ್ಕೌಂಟ್ರ್ ಮಾಡ್ತಾಯಿದ್ರು. ನಮ್ಮ ಸ್ಟೇಟಲ್ಲಿ ಏನಾಗಿದೆ, ಇಂಥ ಪುಡಾರಿಗಳ ಬಗ್ಗೆ ಮಾತಾಡೋಕ್ಕೂ ಎಲ್ಲರೂ ಹಿಂಜರಿತಾರೆ. ಯಾಕಂತ ಹೇಳಿದ್ರೆ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೋಡಿ, ಈಗ ನೀವು ನಮ್ಮದು ಹಾಕ್ತಿರಲ್ಲ, ಬಂದ್ಕೊಳ್ಳೆ ಕೆಳಗಡೆ ಕೆಟ್ಟದಾಗ ಹಾಕಬೇಕು. ಹಿಂಗಾಗಿ ಯಾರೂ ಅವ್ರ ವಿರುದ್ಧ ಮಾತಾಡಲ್ಲ, ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದರೆ ಪಾಕಿಸ್ತಾನಿ, ಪ್ರಶ್ನೆ ಮಾಡಿದರೆ ಚೈನಾ ಫಂಡು, ಫಾರಿನ್ ಫಂಡು, ಅವರು ದೊಡ್ಡ ದೇಶಭಕ್ತರು. ಏನಾಗ್ಬಿಟ್ಟಿದೆ ಸರ್, ಇಲ್ಲಿ ಬೋರ್ಡ್ ಹಾಕ್ಕೊಂಡಾರೆ, ಇದು ಗ್ರಂಥಿಕೆಯ ಅಂಗಡಿ, ಪೂಜಾ ಸಾಮಗ್ರಿಗಳು ಮಾರುವ ಅಂಗಡಿ, ದೇವಸ್ಥಾನ ಎದುರುಗಡೆ ಹಾಕೊಂಡ್ಬಿಟ್ಟಾರೆ. ಒಳಗಡೆ ಮಾರೋದು ಮಾಂಸ ಮಾರ್ತಾ ಇದ್ದಾರೆ, ಮದ್ಯ ಮಾರ್ತಾ ಇದ್ದಾರೆ. ಕೇಳಿಬಿಟ್ರೆ ಬೈತಾರೆ, ಗ್ರಂಥಿಕೆ ಅಂಗಡಿ ನಮ್ಮದು, ರಾಷ್ಟ್ರ ರಕ್ಷಣಾ ಪಡೆ, ಧರ್ಮ ರಕ್ಷಣೆ. ಬೋರ್ಡ್ ಹಾಕಿದ್ದು ಧರ್ಮ ರಕ್ಷಣೆ, ರಾಷ್ಟ್ರ ರಕ್ಷಣಾ ಪಡೆ. ಒಳಗಡೆ ಮಾಡೋದು ಹುಡುಗಿಯರನ್ನ ಬ್ಲ್ಯಾಕ್ ಮೇಲ್ ಮಾಡೋದು. ಪಾಪ ಅವಳು ಹೇಳ್ತಾಳೆ, ಬಾತ್ರೂಮಲ್ಲಿ ಹೋಗಿರೋದು ವಿಡಿಯೋ ಎಲ್ಲ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅವನು, ಪುನೀತ್ ಕೆರೆಹಳ್ಳಿ. ಮತ್ತು ಅವನು ಜಿಲ್ಲಾಧ್ಯಕ್ಷರು ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಳ್ಳೋದು, ದುಡ್ಡು ನೌಕರಿನೇ ಕೊಡಿಸಲ್ಲ. ಇವ್ರು ಯಾರ್ರೀ? ರಿಜಿಸ್ಟರ್ ಆಗಿದೆಯಾ ಇಲ್ಲ, ಯಾರೂ ಕೇಳೋಕ್ಕೆ ತಯಾರಿಲ್ಲ. ಅದಕ್ಕೆ ನಾನು ಗೃಹ ಸಚಿವರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೆ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಈ ಚಕ್ರವರ್ತಿ ಸೂಲಿಬೇಲೆ, ಪುನೀತ್ ಕೆರೆಹಳ್ಳಿ, ರೈತರು ಮಾರ್ಕೆಟಿಗೆ ಸಂತೆಗೆ ತೊಗೊಂಡು ಹೋಗೋ ದನಗಳನ್ನೆಲ್ಲ ಹಿಡಿದು ಬಿಡೋದು, ನಾವು ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳೋದು, ವಸೂಲಿ ಮಾಡೋದು. ಹೆಸರು ರಾಷ್ಟ್ರ ರಕ್ಷಣಾ ಪಡೆ, ಧರ್ಮ ರಕ್ಷಣೆ. ಗ್ರಂಥಿಗೆ ಅಂಗಡಿ ಇಟ್ಕೊಂಡು ಒಳಗಡೆ ಮಟನ್ನು ಚಿಕನ್ನು ಆಯ್ತಪ್ಪ, ಮಾಂಸ ಮಾಡಿದ್ರೆ ಮಾಂಸದ ಅಂಗಡಿ ಅಂತ ಹಾಕ್ಕೊಳ್ಳಿ, ಮಾಂಸದ ಅಂಗಡಿ ಅಂತ ಹಾಕ್ಕೊಳ್ಳಿ, ಮದ್ಯದ ಅಂಗಡಿ ಅಂತ ಹಾಕ್ಕೊಳ್ಳಿ. ಅದು ಬಿಟ್ಟು ಗ್ರಂಥಿಗೆ ಅಂಗಡಿ ಅಂತ ಹಾಕ್ಕೊಂಡು ಒಳಗಡೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಗೃಹ ಸಚಿವರು ಇದರ ವಿರುದ್ಧ ಕ್ರಮವನ್ನು ತಗೊಳ್ಳೇಬೇಕು ಅಂತ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ಸಾರಾಂಶ. ತಮಗೇನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ. ಹೌದು, ಆಮೇಲೆ ನಂಬಿಕೆ ಇಲ್ಲ ಅಂತ ನೀವೇ ಹೇಳಿದ್ರಿ. ಮನೆಯಲ್ಲಿ ಅಂದ್ರೆ ಕರ್ಕೊಂಡ್ ಬಂದಿದ್ದು ನೀವೇ. ಮತ್ತೆ ಇವರು ಚಿನ್ನಯ್ಯನ
ಅಂದ್ರೆ ಚಿನ್ನಯ್ಯನ ಹಾ, ಹಾ. ಸರ್ ಮನೆಯಲ್ಲಿ ದಲ್ಲಿಂದನೇ ಅವ್ರನ್ನ SIT ತನಿಖೆಯಲ್ಲಿ ಮಾಡ್ತಾ ಇದ್ರು. ಹೌದು. ಆ ಪ್ರಕರಣದಲ್ಲಿ ನಾನು 45 ದಿನ ಅದ್ರ ಜೊತೆ ಆದ್ರೆ ಆ ಪ್ರಕರಣ ಸಂಬಂಧದಲ್ಲಿ. ಈಗ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅವ್ರು ಇದ್ರು ಅಂತ. ಯಾರಿದ್ರು ಅಂತ? ಇವ್ರು ಪ್ರಕಾಶ್ ರಾಜ್ ಸರ್ ಹೇಳಿದ್ರು, ನೀವೇ ಪರಿಚಯ ಮಾಡ್ಕೊಡ್ರಿ ಅಂತ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ ಹೇಳಿದ್ದಾರೆ? ಇದನ್ನ ಪ್ರಕಾಶ್ ರಾಜ್ ಸರ್ ಹೇಳಿದ್ದಾರೆ ಸರ್. ನನಗೆ ಗಿರೀಶ್ ಪಟೇಲ್ ಅವ್ರು ಹೇಳಿದ್ರು. ಪ್ರಕಾಶ್ ರಾಜ್ ಒಬ್ಬರೇ ಅಲ್ಲ, ಯಶ್ ಅವರು ಆವಾಗಲೇ ಟ್ವೀಟ್ ಮಾಡಿದ್ದಾರೆ, ಐಶ್ವರ್ಯ ರಾಯ್ ಟ್ವೀಟ್ ಮಾಡಿದ್ದಾರೆ, ಆಮೇಲೆ ದುನಿಯಾ ವಿಜಯ್ ಹೇಳಿದ್ದಾರೆ, ಆಮೇಲೆ ಯಾರು ಅಹಿಂಸಾ ಚೇತನ್ ಹೇಳಿದ್ದಾರೆ, ಆನಂತರ ಕಿಶೋರ್ ಅವರು ಸಪೋರ್ಟ್ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ಇಬ್ಬರದೇ ಹೆಸರು ಯಾಕೆ ಬಂತು ಅಂತ ನಾನು ಕೇಳೋದು. ಅವರೆಲ್ಲರೂ ನೇರವಾಗಿ ನನಗೆ ಕೆಲವೊಬ್ರು ಮಾತಾಡಿದರೆ, ಕೆಲವೊಬ್ರು ಮಾತಾಡಿಲ್ಲ. ಎಷ್ಟೋ ಜನ MP ಗಳು ಫೋನ್ ಮಾಡಿದ್ದಾರೆ ನನಗೆ, MLAಗಳು ಸೌಜನ್ಯ ಮನೆಗೆ ಬಂದು ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ನಾನು ಕೇಳೋದು, ಪ್ರಕಾಶ್ ರಾಜ್ ಸರ್ದು ಇದ್ದಿದ್ದ ಹೆಸರಿದ್ದಿದ್ರೆ ಅವನು ತನಿಖೆ ನಡೀತಲ್ಲ 1.5 ತಿಂಗಳು, ಅವಾಗ ಯಾಕೆ ಹೇಳಿಲ್ಲ? ಪ್ರಕಾಶ್ ರಾಜ್ ಅವ್ರದ್ದು, ರಮಾ ನಾಗರಾಜ್ ಅವ್ರದ್ದು ತನಿಖೆ ಎಲ್ಲ ಮುಗಿದ ಮೇಲೆ ಇನ್ನೇನು ಸೌಜನ್ಯ ಪ್ರಕರಣ ದೆಹಲಿಯಲ್ಲಿ ಶುರು ಆಗುತ್ತೆ, ಆ ಟೈಮಿಗೆ ಯಾಕೆ ಬಿಡುಗಡೆ ಮಾಡಿದರು ಅಂತ ನಾನು ಕೇಳ್ತಾ ಇದ್ದೀನಿ. ಇದ್ದರೆ ನೋಡಿ, ಅವ್ನು ಎನ್ಕ್ವೈರಿ ನಡೀತಾ ಇತ್ತಲ್ಲ ಸರ್, ನಂದು ನಡೀತಾ ಇತ್ತಲ್ಲ, ಅವಾಗ ಕೇಳಬೇಕಾಗಿತ್ತಲ್ಲ. ಇಲ್ಲ, ಅವಾಗ ಆ ಸಬ್ಜೆಕ್ಟೇ ಬಂದಿಲ್ಲ ಅಂತ ಅನೇಕ ಸೆಲೆಬ್ರಿಟಿಗಳು. ಯಶ್ ಅವ್ರು ನೋಡಿ ಹಳೆ ಟ್ವೀಟ್ ಐಶ್ವರ್ಯ ರಾಯ್ ಮಾಡಿದ್ದಾರೆ ನ್ಯಾಯ ಸಿಗಲಿ ಅಂಥೇಳಿ. ದುನಿಯಾ ವಿಜಯ್ ಅವ್ರು ಹೇಳಿದ್ದಾರೆ ಬಹಿರಂಗವಾಗಿ. ಸೊ ಅವ್ರ ಹೆಸರು ಯಾಕೆ ತಗೊಂಡು ಬಂದರು ಅಂತ. ಆನಂತರ ತಾವು ಹೇಳಿದ್ರಿ ಚಿನ್ನಯ್ಯ ಅವ್ರನ್ನ ನಾ ಕರ್ಕೊಂಡು ಬಂದಿಲ್ಲ, ಚಿನ್ನಯ್ಯನ ನಾ ಕರ್ಕೊಂಡು ಬಂದಿಲ್ಲ, ಅವನೇ ಆಗೇ ಬಂದಿದ್ದು. ಅವ್ರ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಅವ್ರು ನಮಗೆ ಹೇಳಿದ್ರು. ಅವರ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮೇಲೆ ಹೇಳೋ ಸಂದರ್ಭದಲ್ಲಿ ಅವರೇ ಸ್ವತಃ ಹೇಳಿದ್ರು. ಇಲ್ಲ ನಿಮ್ಮ ಕಡೆ ಎಲ್ಲಿ ಸಿಗ್ತದೆ? 164 ಸ್ಟೇಟ್ಮೆಂಟಲ್ಲಿ ನನ್ನ ಹೆಸರು ಹೇಳಿಲ್ಲ. ಆ ದೊಡ್ಡ ಲಿಸ್ಟ್ ಇದೆಯಲ್ಲ ಧರ್ಮಸ್ಥಳದ್ದು, ಅವ್ರದ್ದು ಹೆಸರಿದೆ 164ಅಲ್ಲಿ. ಈಸ್ ದ ಕಂಪ್ಲೇನೆಂಟ್, ನಮ್ದು ಹೆಸರಿಲ್ಲ ಸರ್ ಅದರಲ್ಲಿ. 164 ಓಪನ್ ಮಾಡಲಿ, ಈಗ ನಾನು ಅದೇ ವೇಟ್ ಮಾಡ್ತಾ ಇದ್ದೀನಿ. ಸರ್ಟಿಫೈಡ್ ಕಾಪಿ ಕೊಡಲಿ, 164 ಸ್ಟೇಟ್ಮೆಂಟ್ ಕೊಡಲಿ, ಅವಾಗ ಹೇಳ್ತೇನೆ. 28 ಜನರ ಹೆಸರು ಹೇಳಿದ್ದಾನೆ, ಎಲ್ಲ ದೊಡ್ಡ ದೊಡ್ಡವ್ರ ಹೆಸರು ತೊಗೊಂಡಿದ್ದಾನೆ. ಹೇಳಿದ್ರಲ್ಲ, ಇಲ್ಲಿ ದಾವಣಗೆರೆಯಲ್ಲಿ SKDRDP ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟರು. ಇವತ್ತಿಗೂ ಕೂಡ ಅದು FIR ಜಾರಿಯಲ್ಲಿದೆ, ತನಿಖೆ ಇದೆ. ಏನಂದರೆ ಏನಾದರೂ ಮಾಡಿ ಹಿಂಗೆ ಹೇಳಿಬಿಟ್ರೆ ಏನಾಗುತ್ತೆ ಸರ್? ಮಿಡಲ್ ಕ್ಲಾಸು ಮತ್ತು ಗೌರವಸ್ಥರು, ಅಣ್ಣ ತಮ್ಮ, ಅವ್ರ ಬೀಗರು ನೆಂಟರು ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. TVಯಲ್ಲಿ ಬರ್ತಾ ಇದೆ ನಿಂದು, ಯಾಕೆ ಬೇಕು ನಿನಗೆಲ್ಲ? ನನಗೂ ಹೇಳಿದ್ದಾರೆ, ನಮ್ಮ ರಿಲೇಟಿವ್ಸ್ ಹೇಳಿದ್ದಾರೆ, ಗಿರೀಶ್ ಅದಕ್ಕೆ ಬಗ್ಗೆ ನಿನಗೆ ಇಂಥವೆಲ್ಲ TVಯಲ್ಲಿ ಬರ್ತಾ ಇದ್ರು ನೋಡಿ, ನೀ ಬುರುಡೆ ಗ್ಯಾಂಗ್ ಅಂತ ಇದ್ದಾರೆ ನಿನಗಂತೇಳಿ. ಅಷ್ಟು ಬುರುಡೆ ಸಿಕ್ಕವಲ್ಲ ಸರ್ ಈಗ. ಮತ್ತು ನಮ್ಮಿಂತ್ರ ಅದು ಅಷ್ಟು ಬುರುಡೆ ಪಾಪ ಅವ್ರಿಗೆ ಅವ್ರ ರಿಲೇಟಿವ್ ಸಿಕ್ತಲ್ಲ, ನಮ್ಗೆ ಬಹುಮಾನ ಕೊಡ್ಬೇಕು ಈಗ. ಆ್ಯಕ್ಚುಲಿ ಅಷ್ಟು ಇದನ್ನು ಸಿಕ್ಕುವ ಅವರಿಗೆ, ಈಗ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅನುಕೂಲ ಆಯ್ತು ಈಗ. ಸೊ ಆ ಒಂದು ಸ್ಟ್ರಾಟಜಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಬಿಟ್ಟಿಲ್ಲ. 1936ರಲ್ಲಿ ರಾಷ್ಟ್ರಕವಿ ಕುವೆಂಪು ಅವ್ರ ಮೇಲೇ ಕೇಸ್ ಹಾಕಿದ್ದಾರೆ. ಆ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಧರ್ಮಸ್ಥಳ ಹಂತಲ್ಲಿ ದೌರ್ಜನ್ಯ ಆಗ್ತಾ ಇದೆ ಅಂದಿದ್ದಕ್ಕೆ ಕುವೆಂಪು ಅವ್ರ ಮೇಲೇ ಕೇಸ್ ಹಾಕಿದ್ದಾರೆ. ಇನ್ನು ನಾವು ಯಾವ ಲೆಕ್ಕ ಸರ್? ಬಿಡಬೇಕು ಸರ್, ನಾನು ಅದನ್ನೇ ಕೇಳ್ತಾ ಇದ್ದೆ. ದಯವಿಟ್ಟು ತಾವು ಕೂಡ ಕೇಳಿ ಅವರಿಗೆ. ಖಂಡಿತ ಒತ್ತಡ ಇದೆ, ಯಾಕಂತ ಹೇಳಿದರೆ 22 ವರ್ಷದ ಹುಡುಗ ಸಾಯ್ತಾನೆ ಅಂತ ಹೇಳಿದರೆ ಡೆಫಿನೆಟ್ಲಿ ಇಟ್ ಈಸ್ ಅ ಮ್ಯಾಟರ್ ಆಫ್ ರಿಲೇಟೆಡ್ ಟು ಆರ್ಗನ್ ಟ್ರಾಫಿಕಿಂಗ್. ಮಾಡಲಿ ತನಿಖೆ. ಯಾಕಂತ ಹೇಳಿದರೆ ಈ RTL ಕೊಟ್ಟಿದ್ದಾರೆ, ಸೆಕ್ಷನ್ 84ನಲ್ಲಿ ನಮ್ಗೆ ಕೊಡೋಕ್ಕಾಗೋದಿಲ್ಲ. ಸೆಕ್ಷನ್ 84ನಲ್ಲಿ ಅಂತ ಹೇಳಿದರೆ ತನಿಖೆ ನಡೆಯಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ. ಆನಂತರ ಥರ್ಡ್ ಪಾರ್ಟಿ ಡಿಸ್ಕ್ಲೋಜರ್ ಮಾಡಬಾರ್ದು. ಥರ್ಡ್ ಪಾರ್ಟಿ ಅಂದರೆ ಯಾರು? ಸೊ ಅವೆಲ್ಲ ಇದೆ. ಸೊ ಲೆಟ್ ಅಸ್ ವೇಟ್. CM ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದನೇದ್ದು, ಸೌಜನ್ಯ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ SITಯನ್ನು ರಚನೆ ಮಾಡಿ. ಲಿಖಿತ ಆದೇಶ ಬರೋದಕ್ಕೆ ಮುಂದಿನ ವಾರ ಬರ್ತದೆ. ಹೋಮ್ ಮಿನಿಸ್ಟರ್ ಇರ್ಬೋದು, ಮಾನ್ಯ CM ಅವರು ಇರ್ಬೋದು, ದಯವಿಟ್ಟು ಒಂದು SITಯನ್ನು ರಚನೆ ಮಾಡಿ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಎರಡನೇದಾಗಿ ಈ ವರದಿಗಳ ಏನು ಕೊಟ್ಟಿದ್ದಾರಲ್ಲ ಅವುಗಳನ್ನು ಬಹಿರಂಗ ಮಾಡಿ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ SIT ಫರ್ದರ್ ಇನ್ವೆಸ್ಟಿಗೇಷನ್ ಕೇಳಿದೆ. ಇಟ್ ಇಸ್ ನಾಟ್ ದ ಎಂಡ್. ಬಂಗ್ಲೆಗುಡ್ಡೆ ಇಟ್ ಇಸ್ ಅ ಪ್ಲೇಸ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್. ದಯವಿಟ್ಟು ಇದನ್ನು ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದೇ ಶಬ್ದವನ್ನೇ ಬಳಸಿದ್ದಾರೆ. ಬಂಗ್ಲೆಗುಡ್ಡೆ, ಧರ್ಮಸ್ಥಳದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆ ಇಟ್ ಈಸ್ ಅ ಪ್ಲೇಸ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್. SIT ಅವರು ಬರೆದಿದ್ದಾರೆ. ಇದನ್ನ ಬರೆದು ಈ ಏನು ಕೊಲೆಗಳಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ನಮಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಮಾನ್ಯ ಗೃಹ ಸಚಿವರು ಇರ್ಬೋದು ಮತ್ತು ಮುಖ್ಯಮಂತ್ರಿಗಳು ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಮಾಡಿಕೊಡಿ ಅವರಿಗೆ, SITಗೆ. ಸತ್ಯ ಏನಿದೆ ಬಹಿರಂಗ ಆಗಲಿ. ಈಗ ನಮ್ಮ ಬಗ್ಗೆ ಅಂತೂ ಕ್ಲಿಯರ್ ಆಯಿತು. ಯಾವುದೇ ಫಾರಿನ್ ಫಂಡ್ ಇಲ್ಲ, ಎಲ್ಲೆಂತನೋ ತಂದಿದ್ರು ಅಂತ ಹೇಳಿದ್ರು, ಅದು ಇಲ್ಲ, ಅದು ಬಂಗ್ಲೆಗುಡ್ಡೆ ಇದ್ದ ಅಂತ ಹೇಳಿ ನೋಡಿ SIT ರಿಪೋರ್ಟ್ನಲ್ಲಿನೇ ಇದೆ.
SIT ವರದಿ ಅಲ್ಲ, ಒಂದು ನಿಮಿಷ SIT ವರದಲ್ಲಿ ಅಲ್ಲೇ ಇದೆ, ಬಂಗ್ಲೆಗುಡ್ಡೆ ಅಂತಲೇ ಆ ಬುರುಡೆ ಬಂದಿದ್ದು. ಎಲ್ಲೋ ಹೊರಗಡೆಯಿಂದ ಇವ್ರು ಹೇಳಿದಾರಲ್ಲ, ಸ್ಮಶಾನದಿಂದ ತಗೊಂಡು ಬಂದರು, ತಮಿಳ್ನಾಡಿಂದ ತಗೊಂಡು ಬಂದರು, ಡೆಲ್ಲಿಂದ ತಗೊಂಡು ಬಂದರು, ಲ್ಯಾಬಿಂದ ತಗೊಂಡು ಬಂದರು, ಯಾವುದು ಕೂಡ ಇಲ್ಲ. ಅಲ್ಲ ಸರ್, DK ಶಿವಕುಮಾರ್ ಅವರು ಅದಕ್ಕೆ ಮುಖ್ಯಮಂತ್ರಿ ಆಗಿಂತ ಮುಂಚಿತವಾಗಿ ಷಡ್ಯಂತ್ರ ಇಲ್ಲ ಇಲ್ಲಿ ಬಿಡಿ, ಅದ್ರ ಬಗ್ಗೆ ನೋಡಿ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಅಲ್ಲ, ಒಂದು ನಿಮಿಷ ನೋಡಿ, ಅವರು ಯಾವುದೋ ಒಂದು ಇದರಲ್ಲಿ ಹೇಳಿರ್ತಾರೆ. ನಮಗೇನು ಇಲ್ಲಿ ಯಾರ ಬಗ್ಗೆನೂ ನಾವು ದ್ವೇಷ ಸಾಸಕ್ಕೆ ಬಂದಿಲ್ಲ. ಇಲ್ಲಿ ಅವ್ರು ಹಂಗಂದ್ರು, ಈಗೂ ಕೂಡ ಈಗ ಯಾಕೆ ಹಂಗಂದ್ರೆ ಕೇಳ್ತಾ ಇಲ್ಲ. ನಮಗೇನು ಇದಕ್ಕೊಂದು ಲಾಜಿಕ್ ಎಂಡ್ ಮುಟ್ಟಿಸ್ರಪ್ಪ, ನೀವು ಒಂದು ತಾರ್ಕಿಕ ಅಂತ್ಯ ಮುಟ್ಟಿಸ್ರಿ ಅಂತ ಇಷ್ಟೇ ಕೇಳ್ತಾ ಇದ್ದೀನಿ. ಮಂಡಲ ಪಂಚಾಯತಿ ಇರುವಂತ ದಾಖಲಾತಿ, ಗ್ರಾಮ ಪಂಚಾಯತಿ 1500 ಡೆಡ್ ಬಾಡಿದು, 1510 ಡೆಡ್ ಬಾಡಿಗಳು, ಡೆಡ್ ಬಾಡಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದು ಭಾಳ ಇದೆ. ಅದೆಲ್ಲ ಸರ್ಟಿಫೈಡ್ ಕಾಪಿ ಸಿಕ್ಕ ಮೇಲೆ ತಮ್ಮ ಗಮನಕ್ಕೆ ತೊಗೊಂಡು ಬರ್ತೀನಿ. ಭಾಳ ಪ್ರತಿ 2 ದಿನಕ್ಕೆ ಒಂದು ಹೆಣ ಬಿದ್ದಿದೆ ಸರ್. ಎವ್ರಿ 2 days ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಲ್ಲಿ. ಪ್ರತಿ 2 ದಿನಕ್ಕೆ ಒಂದು ಡೆಡ್ ಬಾಡಿ ಫ್ರಮ್ ದ ಲಾಸ್ಟ್ 12 years. ಏನು ಇಲ್ಲವೇ ಇಲ್ಲ. ತಮ್ಮೆಲ್ಲರ ಸಹಕಾರ ಇರಿ ಸರ್. ಅದಕ್ಕೆ ನಾನು ಹೇಳೋದು, ಒನ್ಸ್ ಅಗೇನ್ ಹೇಳ್ತೇನೆ, ದಯವಿಟ್ಟು ಯಾವುದೋ ಒಂದು ನ್ಯಾರೇಷನ್ಸ್ ಮೇಲೆ ಹೋಗಬೇಡಿ. ಬರೀ ಪುರುಷರದ್ದೇ ಅಂತೇಳಿ ಇದರಲ್ಲಿ ಇದೆ. ಮಹಿಳೆ ಇದ್ದಂತ ಇಲ್ಲೇ ತೋರಿಸ್ಬಿಡ್ಲಾ ನಿಮಗೆ? ಯಾಕೆ ಮುಚ್ಚುಮರೆ? ನೋಡಿ ಇಲ್ಲಿ ಐಟಮ್ ನಂಬರ್ 12, ಐಟಮ್ ನಂಬರ್ 12, ಫಿಮೇಲ್ ಸೆಕ್ಸ್ 1 ಅನ್ನೋನ್ ಫಿಮೇಲ್ ಅನ್ಐಡೆಂಟಿಫೈಡ್. FSL ಅವ್ರು ಕೊಟ್ಟಿದ್ದಿದ್ದನ್ನು. ಅದಕ್ಕೆ ದಯವಿಟ್ಟು ನ್ಯಾರೇಷನ್ಸ್ ಮೇಲೆ ಹೋಗಬೇಡಿ. ಯಾರೋ ಒಬ್ಬರು ಹೇಳ್ತಾರೆ ಹಂಗಂತೆ ಹಿಂಗಂತೆ ಅಂತೆಕಂತೆ ಆಗಬಾರ್ದು. ಟ್ರಾನ್ಸ್ಪರೆಂಟಾಗಿ ಒಂದು ವರದಿ ಅಂತ ಇರಲಿ, ಜನರಿಗೆ ಒಂದು ಜಾಗೃತಿ ಅಂತ ಮೂಡಲಿ. ಸರ್, ಒಂದು ಸ್ಮಶಾನ ಇಲ್ಲದಿದ್ದರೆ ಊರಲ್ಲಿ ಇದು ದಫನ್ ಮಾಡ್ಬೋದಾ ಸರ್? ಮಾಡೋಕ್ಕೆ ಬರಲ್ಲ ರೀ. ಎಲ್ಲವೂ ಕೂಡ ಅವತ್ತಿಂದ ಅವತ್ತೇ ದಫನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅಲ್ಲ ಸರ್, ಉಗ್ರಪ್ಪ ವರದಿಯನ್ನು ಮುಚ್ಚೋಯ್ತಲ್ಲ, ಅದೇ ಥರ ಮುಚ್ಚೋಗುತ್ತೆ ಸರ್. ಅಲ್ಲ, ಅದಕ್ಕೆ ನಾನು ಇಷ್ಟೆಲ್ಲ ನಾವು ಇದು ಮಾಡ್ತಾ ಇರೋದು. ಎಲ್ಲ ಕಡೆ ಪ್ರವಾಸ ಮಾಡಿ ಹೋರಾಟಗಳು. ನಮ್ಮನ್ನೇ ತುಳಿಲಿಕ್ಕೆ ಸರ್, ಸೌಜನ್ಯ ಕೇಸು ಡೆಡ್ ಕೇಸ್ ಅಂತ ಹೇಳಿದ್ರಾ, ಮುಗಿದಾದ್ಯ ಅಂತ ಹೇಳಿದ್ರಾ, ಮತ್ತೀಗ ಚಾಲನೆಗೆ ಬಂತು. ಯಾಕೆ? ಯಾವಾಗ ಜನ ನಿಂತ್ಕೋತಾರೆ, ಜನರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ, ಅವಾಗ ಅದಕ್ಕೊಂದು ಶಕ್ತಿ ಅಂತ ಬರ್ತದೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.